ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗೀತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಶಿವರಾತ್ರಿ ಹಬ್ಬ. ಸೊ ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆ ಎಲ್ಲರಿಗೂ ಕೂಡ ಯಾರ್ಯಾರು ನನ್ನ ಸಬ್ಸ್ಕ್ರೈಬರ್ ಹಾಗೆ ವ್ಯೂವರ್ಸ್ ಯಾರು ಲೇಡೀಸ್ ಇದ್ದೀರೋ ಅವರೆಲ್ಲರಿಗೂ ಕೂಡ ಹ್ಯಾಪಿ ವುಮೆನ್ಸ್ ಡೇ. ಸೊ ಇವತ್ತು ವುಮೆನ್ಸ್ ಡೇ ಹಾಗೂ ಶಿವರಾತ್ರಿ ಹಬ್ಬ ಸಿಂಪಲಾಗಿ ಸೆಲೆಬ್ರೇಷನ್ ಆಯಿತು. ಶಿವರಾತ್ರಿ ಅಂದರೆ ನಾವು ಉಪವಾಸ ಎಲ್ಲ ಇದ್ದು ಎಲ್ಲ ಮಾಡೋಕ್ಕೆ ಹೋಗಲ್ಲ. ಫಸ್ಟು ಮಾಡ್ತಾಯಿದ್ದೆ. ಸೊ ಮದುವೆ ಆದಮೇಲೆ ಮಾಡ್ತಾಯಿಲ್ಲ. ತಿಂಡಿಗೆ ಉಪ್ಪಿಟ್ಟು ಕೇಸರಿಬಾತ್ ಎಲ್ಲ ಮಾಡಿದ್ದೀನಿ, ತಿನ್ನಬೇಕು ಅಷ್ಟೇ. ಟೈಮ್ ಇವಾಗ 10:45 ಇನ್ನೂ ತಿಂಡಿ ಮಾಡಿಲ್ಲ. ಸೊ ನಮ್ಮ ಮನೆಯವರು ಮತ್ತು ಪಾಪು ಇಬ್ಬರನ್ನ ಕೂಡ ದೇವಸ್ಥಾನಕ್ಕೆ ಕಳಿಸಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ನಾನು ಹೋಗೋಗಿರಲಿಲ್ಲ. ಸೊ ಅವರಿಬ್ಬರನ್ನೇ ಕಳಿಸಿದ್ದೀನಿ. ಹೋಗಿ ಬರ್ತಾ ಇದ್ದಾರೆ. ಇವಾಗ ತಾನೇ ಹೊರಟರು. ಅವ್ರು ಹೋಗಿ ಬರೋಷ್ಟರೊಳಗಡೆ ತಿಂಡಿಗೂ ಕೂಡ ರೆಡಿ ಮಾಡಿದ್ದೀನಿ. ತಿನ್ನಬೇಕಷ್ಟೇ. ಅವ್ರು ಬಂದ ತಕ್ಷಣ ತಿನ್ನೋಣ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ತರಕಾರಿ ಉಪ್ಪಿಟ್ಟು ಮಾಡಿದ್ದೀನಿ. ಅವ್ರಿಗೆ ಉಪ್ಪಿಟ್ಟು ಅಂದರೆ ಮೊದಲೇ ಇಷ್ಟ ಇಲ್ಲ. ಸೊ ಹಾಗಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ದೀನಿ. ಆ ಥರ ಎಲ್ಲ ಮಾಡಿದ್ರೆ ಸ್ವಲ್ಪ ತಿಂತಾರೆ ಅಂತ ಅಂದ್ಬಿಟ್ಟು. ಸೊ ಇನ್ನೇನಿಲ್ಲ, ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ನೋಡೋಣ. ಹಬ್ಬದ ಲಾಗು ಏನೇನು ಸ್ಪೆಷಲ್ ಐಟಮ್ ಮಾಡ್ತೀನಿ ಅಂತಂದ್ಬಿಟ್ಟು. ಸೊ ತೊಂಬಿಟ್ಟು ಮಾಡಿದ್ದಾಯಿತು. ಸೊ ಅದು ರೆಸಿಪಿನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಯಾವ ಥರ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಇವತ್ತು ಒಬ್ಬಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ, ಸಂಜೆಗೆ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನೋಡೋಣ, ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಶೇರ್ ಮಾಡ್ತೀನಿ ರೆಸಿಪಿನ ನಿಮ್ಮ ಹತ್ರ ಕೂಡ. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೆಚ್ಚೆಚ್ಚು ಸಪೋರ್ಟ್ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನಾನು ನೆಕ್ಸ್ಟ್ ಸಿಗ್ತೀನಿ. ಸೊ ಲಾಗ್ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇದ್ದೀನಿ. ತಿಂಡಿಗೆ ಇವತ್ತು ವೆಜಿಟೇಬಲ್ ಉಪ್ಪಿಟ್ಟು ಹಾಗೆ ಕೇಸರಿಬಾತ್ ಮಾಡಿದೆ. ಸೊ ಅದ್ರ ರೆಸಿಪಿ ಏನು ಶೇರ್ ಮಾಡಿಲ್ಲ. ಸೊ ಜಸ್ಟ್ ಆಗಿ ಕ್ಲಿಪ್ಪಿಂಗ್ ತೊಗೊಂಡೆ. ಅದಾದಮೇಲೆ ಇನ್ನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಇನ್ನು ಸಂಜೆ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನನ್ನ ಮಗ ಊಟ ಮಾಡಿರಲಿಲ್ಲ, ಮ್ಯಾಗಿ ಮಾಡ್ಕೊಡಮ್ಮ ಅಂತಂದೆ. ಸೊ ನಾನು ಇನ್ನೂ ಒಂಥರ ಮ್ಯಾಗಿ ಮಾಡ್ತೀನಿ, ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ. ಬಟ್ ಅವನು ತುಂಬ ಹೊಟ್ಟೆ ಹಸಿ ಅಂತಿದೆ. ಸೊ ಹಾಗಾಗಿ ಸಿಂಪಲಾಗಿ ಮಾಡಿದೆ. ಅದಾದಮೇಲೆ ನನ್ನ ಮಗಂದು ಬೆಳಿಗ್ಗೆ ಹಬ್ಬದ ಲುಕ್ ಈ ಥರ ಇತ್ತು. ಅದಾದಮೇಲೆ ನಮ್ಮ ಯಶಿಕಾ ನೋಡಿ ಇವತ್ತು ಶಿವಲಿಂಗ ಮಾಡಿದ್ದಾಳೆ. ಅಂದರೆ ನಮ್ಮನೆ ಎದುರುಗಡೆ ಮನೆಯವರು ಶಿವಲಿಂಗ ಮಾಡಿದ್ಲು ಮನೆಯಲ್ಲೇ. ಸೊ ತುಂಬ ಕ್ಯೂಟಾಗಿತ್ತು ಮತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ಶಿವಲಿಂಗ ಮಾಡಿಬಿಟ್ಟು ಕರೆದ್ಲು, ಆಂಟಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿತ್ತು. ಅದರದ್ದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ಅದಕ್ಕೆ ಪೂಜೆ ಎಲ್ಲ ಮಾಡಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪೂಜೆ ಎಲ್ಲ ಮಾಡಿದ್ಲು. ಸೊ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ತುಂಬ ಕ್ಯೂಟಾಗಿತ್ತು. ನೋಡಿ ಇವರೇ ಶಿವಲಿಂಗ ಮಾಡಿದವರು, ಯಶಿಕಾ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಮಾಡಿದ್ಲು. ಸೊ ಅದಾದಮೇಲೆ ಇದೆಲ್ಲ ತೋರಿಸಿ ಆದಮೇಲೆ ಅದಕ್ಕೆ ಪೂಜೆ ಮಾಡಿ ಅಲಂಕಾರ ಮಾಡಿ ಕುಂಕುಮ ಎಲ್ಲ ಇಟ್ಟು ಹೂವು ಧರಿಸಿ ಪೂಜೆ ಎಲ್ಲ ಮಾಡಿದ್ದು. ಸೊ ಇದು ಅವ್ರ ಮನೆಯೇ. ಸೊ ಅದ್ರದ್ದು ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡಿದ್ದು ಅಷ್ಟೇ. ಅದಾದಮೇಲೆ ಸಂಜೆ ಹೊರಗಡೆ ಹೋಗೋಣ ಅಂತ ಹೇಳಿದ್ರು ನಮ್ಮ ಮನೆಯವ್ರು. ಹಬ್ಬ ಇದೆಯಲ್ವ, ಹೊರಗಡೆ ಹೋಗಿ ಬರೋಣ ಬಾ ಅಂತ ಅಂದ್ಬಿಟ್ಟು. ಸೊ ಇವಾಗ ಹೊರಗಡೆ ಹೋಗ್ತಾಯಿದ್ವಿ. ಎಲ್ಲಿಗೆ ಹೋಗ್ತಾಯಿದ್ದೀವಿ ಏನು ಎಲ್ಲವೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಸೊ ಗಾಡೀಲಿ ಹೋಗುವಾಗಂತೂ ನನ್ನ ಮಗ ಅವ್ರ ಅಪ್ಪನ ಮುದ್ದು ಮಾಡ್ತಿರ್ತಾನೆ. ಸೊ ಬೆಳಗ್ಗೆಯಿಂದ ಸಿಕ್ಕಿರಲ್ಲ, ಅವರು ಹೊರಗಡೆ ಇರ್ತಾರೆ. ಸೊ ಸಂಜೆ ಟೈಮ್ ಸಿಗ್ತಾರಲ್ಲ. ಸೊ ಅವನಿಗೆ ಅವ್ರ ಅಪ್ಪ ಅಂದರೆ ತುಂಬ ಮುದ್ದು ಜಾಸ್ತಿ. ಅದಾದಮೇಲೆ ನಾವು ಪುನರ್ವಿಕಾ ಶೋರೂಮ್ಗೆ ಬಂದ್ವಿ. ಎಲೆಕ್ಟ್ರಿಕಲ್ದ ಶೋರೂಮ್ ಇದು. ಸೊ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಏನಕ್ಕೆ ಬಂದ್ವಿ ಅನ್ನೋದೆಲ್ಲವೂ ಕೂಡ ವಿಡಿಯೋ ಕೊನೆಯಲ್ಲಿ ಗೊತ್ತಾಗುತ್ತೆ. ಸೊ ಎಲೆಕ್ಟ್ರಿಕಲ್ ಐಟಮ್ಸ್ ನೋಡಿ ಎಷ್ಟೊಂದು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗಿತ್ತು ಎಲ್ಲವೂ ಕೂಡ ನೋಡಿ. ಸೊ ನಾನು ಫ್ರಿಜ್ ತೊಗೊಂಡಿರೋದು ಕೂಡ ಇದೇ ಶೋರೂಮಲ್ಲೇ ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿದೆ. 1 ಇಯರ್ ಆಯಿತು ಈಗ ಆಲ್ರೆಡಿ ನಾನು ಫ್ರಿಜ್ಜನ್ನು ಯೂಸ್ ಮಾಡೋಕ್ಕೆ ಹಿಡಿದು. ಸೊ 1 ಇಯರ್ ಆಯಿತು. ಸೊ ನನ್ನ ಮಗನಿಗಂತೂ ಫುಲ್ ಖುಷಿಯಾಗೋಯಿತು. ಎಲ್ಲ ಕಲರಾಗಿ ಕಾಣಿಸ್ತಾ ಇದೆ, ಏನೋ ಇದೆಯಲ್ಲ ಅಂತ ಅಂದ್ಬಿಟ್ಟು. ಸೊ ಸ್ಲಿಪ್ಪರೆಲ್ಲ ಬಿಚ್ಚಿ ಬೆಡ್ ಮೇಲೆಲ್ಲ ಕೋಣಿಯಾಗಿ ತೊಗೊಬಿಟ್ಟ. ಅದಾದಮೇಲೆ ನಾನು ವೀಡಿಯೋ ಮಾಡಿಕೊಂಡೆ, ಜಸ್ಟ್ ಹಾಗೆ ಕ್ಲಿಪ್ಪಿಂಗ್ಸ್ಗಳು ತೊಗೊಂಡೆ ಅಷ್ಟೇ. ಇದು ಡೈನಿಂಗ್ ಟೇಬಲ್ ನೋಡಿ ತುಂಬ ಚೆನ್ನಾಗಿದೆ, ಹೊಸ ಡಿಸೈನಲ್ಲಿ ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ಇದ್ರದ್ದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಸೊ ಏನು ತೊಗೊಂಡಿದ್ದೀನಿ ಮಿಸ್ ಮಾಡಿದೆ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಇವತ್ತು ಸರ್ಪ್ರೈಸ್ ಆಗಿತ್ತು ನಿಜವಾಗ್ಲೂ ಕೂಡ ನನಗಂತೂ. ಸೊ ತುಂಬ ಖುಷಿ ಆಯಿತು.
ನನಗೆ ದೊಡ್ಡ ಗಿಫ್ಟೇ ಕೊಡಿಸಿದ್ದಾರೆ ನಮ್ಮ ಮನೆಯವರು ನನಗೆ. ಏನಪ್ಪ ಅಂತಂದರೆ ಮಾಮೂಲಿ ಸಂಜೆ ಬಂದು ರೆಡಿಯಾಗು ಅಂತ ಹೇಳಿದ್ರು. ನಾನು ಎಲ್ಲಿಗೆ ಅಂತ ಕೇಳಿದೆ. ಸೊ ಹೊರಗಡೆ ಹೋಗೋಣ ಬಾ, ಇವತ್ತು ಹಬ್ಬ ಇದೆಯಲ್ವಾ ಅಂತಂದರು. ಸೊ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟೆ ನಾನು. ಸೊ ಹೋಗ್ತಾ ಆಮೇಲೆ ಗೊತ್ತಾಯಿತು, ಅಂಗಡಿ ಹತ್ರ ಹೋದ್ಮೇಲೆ ನಾವು ವಾಷಿಂಗ್ ಮಿಷಿನ್ ತೊಗೊಳಕ್ಕೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಫುಲ್ ಎಕ್ಸೈಟ್ಮೆಂಟ್ ಆಗಿತ್ತು. ಫುಲ್ ಖುಷಿಯಾಗೋಯಿತು ನನಗಂತೂ. ಮತ್ತು ನಂಬೋಕ್ಕೂ ಕೂಡ ಆಗ್ತಾಯಿಲ್ಲ, ನಿಜವಾಗ್ಲೂ ತೊಗೋತೀವ ಅಂತಂದ್ಬಿಟ್ಟು. ಯಾಕೆಂದರೆ ಫಸ್ಟ್ ಒಂದು ಸಲ ಹೋಗಿ ಕೇಳ್ಕೊಂಡು ಬಂದಿದ್ವಿ. ಬಟ್ ಆವಾಗ ಸ್ವಲ್ಪ ರೇಟ್ ವೇರಿಯೇಷನ್ ಆಯಿತು. ಬಟ್ ಆವಾಗ ಅಮೌಂಟ್ ಕೂಡ ಕಡಿಮೆ ಇತ್ತು. ಮತ್ತು ನಂದು ಫ್ರಿಜ್ ಕೂಡ ತೊಗೊಂಡಿದ್ದೆ ಅಲ್ವಾ, ಅದು EMI ಹಾಕ್ಸಿದ್ದೆ. ಸೊ ಸ್ವಲ್ಪ ಕಡಿಮೆ ಇತ್ತು. ಇವತ್ತು ತೊಗೋತೀವ ಇಲ್ವಾ ಅನ್ನೋದು ಸ್ವಲ್ಪ ಡೌಟ್ ಇತ್ತು. ಮತ್ತು ಹಬ್ಬದ ದಿನ ಬೇರೆ, ನಿಜವಾಗ್ಲೂ ಕೊಡಿಸ್ತಿದ್ದಾರಾ ಅಂತ ಅನ್ನಿಸ್ತು. ಅದಾದಮೇಲೆ ಫೈನಲಿಯಾಗಿ ತೊಗೊಂಡಾಯಿತು. ಸೊ ಫುಲ್ ಖುಷಿಯಾಯಿತು, ಸರ್ಪ್ರೈಸ್ ಗಿಫ್ಟು. ಸೊ ಇನ್ನು ಮನೆಗೆ ಬಂದಿಲ್ಲ, ಕಳಿಸ್ಕೊಡ್ತೀವಿ ನೀವು ಹೋಗಿ ಅಂತ ಹೇಳಿದ್ರು. ಇವಾಗ ಟೈಮ್ 8:45 ಆಗಿದೆ. ಸೊ ಇವಾಗ ಬರುತ್ತೆ. ನಾನು ಇವತ್ತೇ ಬರಬೇಕು ಅಂತಲೇ ಕೇಳ್ಕೊಂಡಿದ್ದೀನಿ, ಇವತ್ತೇ ತಂದುಕೊಡಿ ಅಂತ ಹೇಳಿದ್ದೀನಿ. ಸೊ ಇವತ್ತು ತೊಗೊಬರ್ತಾರೆ. ಸೊ ಫುಲ್ ಖುಷಿಯಾಗೋಯಿತು ನನಗಂತೂ. ಸೊ ಇವತ್ತು ವುಮೆನ್ಸ್ ಡೇ ಸ್ಪೆಷಲ್ಲು, ಹಬ್ಬದ ಸ್ಪೆಷಲ್ಲು, ಮತ್ತು ನನಗೆ ಆ್ಯನಿವರ್ಸರಿಲಿ ಗಿಫ್ಟ್ ಏನು ಕೊಟ್ಟಿರಲಿಲ್ವಲ್ಲ, ಅದಕ್ಕೆ ಅಂತ ಅಂದ್ಬಿಟ್ಟು ಕೊಡಿಸಿದ್ರು. ಸೊ ಫುಲ್ ಖುಷಿಯಾಯಿತು ನಿಜವಾಗ್ಲೂ ಕೂಡ. ಸೊ ಮನೆಗೆ ಬಂದಮೇಲೆ ಡೆಫಿನೆಟಾಗಿ ವೀಡಿಯೋ ಮಾಡ್ಕೋತೀನಿ ಸಾಧ್ಯ ಆದರೆ. ಸೊ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ಸೊ ಅದು ಬಂದಮೇಲೆ ಡೆಮೋಗೆ ಅಂತ ಮಂಡೇ ಬರೋಕ್ಕೆ ಹೇಳ್ತಾರಂತೆ, ಮಂಡೇ ಅಥವಾ ಸಾಟರ್ಡೇ ಅಂತ ಹೇಳಿದ್ದಾರೆ. ನೋಡಬೇಕು, ನಾಳೆ ರಜೆ ಇದ್ದರೆ ಮಂಡೇ ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಹಂಗೇನಾದ್ರು ಬಂದರೆ ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಕೊನೆಯವರೆಗೂ ನೋಡಿ. ತುಂಬ ದಿನಗಳ ಕನಸು ನನಗೆ ಇವತ್ತು ಈಡೇರಿದೆ. ಅದು ಶಿವರಾತ್ರಿ ಹಬ್ಬದಲ್ಲಿ ತುಂಬ ಖುಷಿ ಇದೆ. ಅದಾದಮೇಲೆ ಇನ್ನು ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಾಕ್ಸ್ ಇನ್ನು ಅನ್ಬಾಕ್ಸ್ ಮಾಡಿಲ್ಲ. ಸೊ ಅನ್ಬಾಕ್ಸಿಂಗ್ ಮಾಡುವಾಗ ವೀಡಿಯೋ ಮಾಡ್ಕೋತೀನಿ. ಸೊ ಅದಾದಮೇಲೆ ನಾನು ಬೆಳಗ್ಗೆನೇ ಇನ್ನು ನನ್ನ ಮಾರ್ನಿಂಗ್ ರೋಟೀನ್ ಸ್ಟಾರ್ಟ್ ಆಗುತ್ತೆ. ನೀರು ಕುಡಿಯೋದು, ಹಾಗೆ ನನ್ನ ಮಗನಿಗೆ ಬಾದಾಮಿ ಕೊಡೋದು. ಸೊ ನೆಕ್ಸ್ಟು ಜಾತ್ರೆಯ ದಿನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಇವಾಗ 7:30 ಆಗಿದೆ. ಇದು ನೆಕ್ಸ್ಟ್ ಡೇ, ಅಂದರೆ ಶಿವರಾತ್ರಿ ಹಬ್ಬದ ನೆಕ್ಸ್ಟ್ ಡೇ ಲಾಗು. ಸೊ ಇವತ್ತು ಜಾತ್ರೆ ಇತ್ತು, ಈಶ್ವರನ ಜಾತ್ರೆ. ಸೊ ಬೆಳಗ್ಗೆ ಹೋಗಿರಲಿಲ್ಲ, ಹಾಗಾಗಿ ಇವಾಗ ರೆಡಿಯಾಗಿದ್ದೀವಿ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಹೋಗಿ ಬರೋದಷ್ಟೇ, ಪೂಜೆ ಮುಗಿಸ್ಕೊಂಡು ಬಂದುಬಿಡ್ತೀವಿ ಬೇಗ. ಸೊ ಇವಾಗ 7:30 ಆಗಿದೆ. ನಾನು ಪಾಪ ರೆಡಿಯಾಗಿದ್ದೀವಿ. ಅವರಪ್ಪ ಬಂದ ತಕ್ಷಣ ಹೊರಡಬೇಕಷ್ಟೇ. ನೋಡಿ ಇಲ್ಲಿ ರೆಡಿಯಾಗಿದ್ದೀವಿ ಇಬ್ಬರು. ನನಗೆ ಸ್ವಲ್ಪ ಹುಷಾರಿಲ್ಲ, ಶೀತ ಕೆಮ್ಮೆಲ್ಲ ಆಗಿಬಿಟ್ಟಿದೆ. ಸೊ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿರ್ಬೋದು. ಏನೋ ಹೇಳ್ತಿದ್ದಾನೆ ಅವನು. ಸೊ ಇವಾಗ ಹೊರಡಬೇಕಷ್ಟೇ. ಈಗ ಹೊರಡೋಣ ಬನ್ನಿ. ನಮ್ಮನೆ ಬಂದ ತಕ್ಷಣ ಹೊರಡೋಣ. ಇವಾಗ ಹೊರಟಿದ್ದೀವಿ. ಇದು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ. ಒಳಗಡೆ ಹೋಗಲಿಲ್ಲ, ಜಸ್ಟಾಗಿ ಕ್ಲಿಪ್ಪಿಂಗ್ ತೊಗೊಂಡೆ. ಅದನ್ನು ನೋಡಿ ಎಷ್ಟು ರಶ್ ಇತ್ತು ಅಂದರೆ ಅಷ್ಟೊತ್ತಾದರೂ ನಾವು ಹೋದಾಗಲೇ 8 ಗಂಟೆ 8:30 ಆಗಿತ್ತು, ಆದರೂ ಅಷ್ಟು ರಶ್ ಇತ್ತು. ಇದು 45ನೇ ವರ್ಷದ ಜಾತ್ರೆ ಮಹೋತ್ಸವ ಇದು. ಸೊ ತುಂಬ ಜನ ಇದ್ದರು. ಸೊ ಫುಲ್ಲು ರಶ್ ಇತ್ತು. ತೇರು ಕೂಡ ಬೆಳಗ್ಗೆನೇ ಎಳೆದಿದ್ರು. ನಾವು ಹೋಗೋಷ್ಟೊಳಗಡೆ ಮುಗ್ದೋಗಿತ್ತು. ನಾವು ಹೋಗಿದ್ದೆ ನೈಟ್ ಅಲ್ವಾ, ಹಾಗಾಗಿ ಎಲ್ಲ ಮುಗ್ದೋಗಿತ್ತು. ಸೊ ಹಾಗೆ ನಮಸ್ಕಾರ ಮಾಡಿಕೊಂಡು ಪ್ರಸಾದ ತಗೊಂಡು ಬಂದ್ವಿ ಮನೆಗೆ. ಮತ್ತು ಇದು ಜಾತ್ರೆಯೂ ಜಾತ್ರೆ ಜೋರಾಗೇನು ಕಟ್ಟಿರಲ್ಲ, ಸಿಂಪಲ್ಲಾಗಿರುತ್ತೆ. ನೆಕ್ಸ್ಟ್ ಇನ್ನು ಅಮ್ಮನವ್ರ ಜಾತ್ರೆಗೆ ಮಾತ್ರ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಇದು ಕೂಡ ಮಾಡಿದ್ರು ತುಂಬ ರಶ್ ಇತ್ತು. ಬಟ್ ಜಾತ್ರೆ ಎಕ್ಸಿಬಿಷನ್ ಈ ಥರ ಎಲ್ಲ ತುಂಬ ಗ್ರ್ಯಾಂಡಾಗೇನು ಇಟ್ಟಿರಲಿಲ್ಲ. ಅದಾದಮೇಲೆ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಹೊರಗಡೆ ನಿಂತಿದ್ವಿ. ಸೊ ಪ್ರಸಾದ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಸೊ ನನ್ನ ಮಗ ಅಲ್ಲಿ ಗಣೇಶನ ನೋಡ್ಬಿಟ್ಟು ಬರ್ತಾನೆ ಇರಲಿಲ್ಲ. ಅಲ್ಲಿ ಹೋಗಿ ನಿಂತ್ಕೊಳ್ಳೋದು, ಮುಟ್ಟೋದು ಇದೇ ಮಾಡ್ತಾಯಿದ್ದ. ಸೊ ನಾನು ಕೂಡ ಇನ್ನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಅದಕ್ಕೆ ಈ ಲಾಗ್ನೊಂದಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋದೊಂದಿಗೆ ನೋಡಿ, ಜಾತ್ರೆ ಸಿಂಪಲ್ಲಾಗಿತ್ತು ಅಷ್ಟೇ. ನಾನು ಇನ್ನೂ ಕೂಡ ತೊಗೊಳ್ಳಿಲ್ಲ. ನೆಕ್ಸ್ಟ್ ಅಮ್ಮನವ್ರ ಜಾತ್ರೆ ಇದೆಯಲ್ಲ, ಅವಾಗ ತೊಗೊಳ್ಳೋಣ ಅಂತಂದ್ಬಿಟ್ಟು. ಸೊ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ನಿಮಗೆ ಮತ್ತೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ.